ನಮಸ್ಕಾರ. ಕರ್ನಾಟಕ ರಾಜ್ಯ ಅತಿಥಿ ಉಪನ್ಯಾಸಕರ ಸಂಘ ಬೆಂಗಳೂರು ಘಟಕ ಬೀದರ್ ವತಿಯಿಂದ ನಾನು ಇವತ್ತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ನಮ್ಮ ಉನ್ನತ ಶಿಕ್ಷಣ ಸಚಿವರಿಗೆ ಮತ್ತು ಕರ್ನಾಟಕದ ಮುಖ್ಯಮಂತ್ರಿಯವರಿಗೆ ತಮಗೆ ಗೊತ್ತಿದ್ದ ಹಾಗೇನಪ್ಪ ಅಂತಂತಂದ್ರೆ ಈಗಾಗಲೇ ಏನಪ್ಪ ಅಂತಂತಂದ್ರೆ ಕರ್ನಾಟಕ ರಾಜ್ಯ ಅತಿಥಿ ಉಪನ್ಯಾಸಕರ ಹೋರಾಟ ಈಗ 23ನೇ ತಾರೀಕು ಬಂತಂದ್ರೆ 1 ತಿಂಗಳು ಪೂರ್ಣಗೊಳ್ತಾ ಇದೆ. ಈಗಾಗಲೇ ತಮಗೆ ಉನ್ನತ ಶಿಕ್ಷಣ ಸಚಿವಾಲಯಕ್ಕೆ ಮತ್ತು ತಮ್ಮ ಉನ್ನತ ಶಿಕ್ಷಣ ಇಲಾಖೆಗೆ ಸಂಪೂರ್ಣ ಮಾಹಿತಿ ಇದೆ. ಇಡೀ ರಾಜ್ಯದಲ್ಲಿ ಒಂದೇ ಸಂಘಟನೆ, ಅದೇನಪ್ಪ ಅಂದ್ರೆ ಹನುಮಂತಗೌಡ ಕಲ್ಮನಿಯವರ ಸಂಘಟನೆ. ಆ ಒಂದೇ ಏನಪ್ಪ ಅಂದ್ರೆ ಸಂಘಟನೆ ಮೂಲಕ ಇವತ್ತು ಕರ್ನಾಟಕ ರಾಜ್ಯ ಅತಿಥಿ ಉಪನ್ಯಾಸಕರ ಸಂಘ ಬೆಂಗಳೂರು ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಏನಪ್ಪ ಅಂದ್ರೆ ಹೋರಾಟವನ್ನ ನಾವು ಮಾಡ್ತಾ ಇದ್ದೀವಿ. ಸರ್, ನಾವೊಂದು ಮಾತಮ್ಮಲ್ಲಿ ಉನ್ನತ ಶಿಕ್ಷಣ ಸಚಿವರಿಗೆ ಹೇಳಿಕೆ ಬಯಸ್ತಾ ಇದ್ದೇನೆ. ಹಿಂದಿನ ಸರ್ಕಾರ ನಮಗೆ ಮಾಡಬೇಕಾಗಿತ್ತು, ಯಾಕೆ ಮಾಡಲಿಲ್ಲ ಅಂತಕ್ಕಂಥ ಪ್ರಶ್ನೆ ತಮ್ದೇನಿದೆಯಲ್ಲ, ಹಿಂದಿನ ಸರ್ಕಾರ ನಮಗೆ ಬೇಕು ಬೇಡಿಕೆನ ಈಡೇರಿಸಲಿಲ್ಲ ಅಂತ ಇಟ್ಕೊಂಡೇ ಇವತ್ತು ಅವ್ರೇನಪ್ಪ ಅಂತಂದ್ರೆ ವಿರೋಧ ಪಕ್ಷದಲ್ಲಿದ್ದೀರಿ ಮತ್ತು ನೀವು ಆಡಳಿತ ಪಕ್ಷದಲ್ಲಿದ್ದೀರಿ. ಸರ್, ಸ್ವಾಮಿ ತಾವು ಕೊಟ್ಟಿರ್ತಕ್ಕಂಥ ಪ್ರಣಾಳಿಕೆಯಲ್ಲಿ ಅತಿಥಿ ಉಪನ್ಯಾಸಕರನ್ನ ಖಾಯಮತಿ ಮಾಡ್ತೀವಿ ಅಂತಕ್ಕಂಥ ಸ್ಪಷ್ಟವಾಗಿರ್ತಕ್ಕಂಥ ತಮ್ಮ ಪ್ರಣಾಳಿಕೆಯಲ್ಲಿದೆ. ಆ ಉದ್ದೇಶ ಇಟ್ಕೊಂಡು ತಮ್ಮ ಪ್ರಣಾಳಿಕೆಯಲ್ಲಿ ಇವತ್ತು ಸಚಿವ ಸಂಪುಟದಲ್ಲಿ ಏನಪ್ಪಾ ಅಂತಂದ್ರೆ ಅತಿಥಿ ಉಪನ್ಯಾಸಕರನ್ನ ಖಾಯಮತಿ ಮಾಡುವ ದಿಶೆಯಲ್ಲಿ ತಮ್ಮ ಒಂದು ಲಿಖಿತ ರೂಪದ ಆದೇಶವನ್ನು ಹೊರಬೀಳಬೇಕು ಅಂತಕ್ಕಂಥದ್ದು ಇಡೀ ಎಲ್ಲಾ ಕರ್ನಾಟಕ ರಾಜ್ಯದ ಅತಿಥಿ ಉಪನ್ಯಾಸಕರ ಬೇಡಿಕೆ ಆಗಿದೆ. ಸ್ವಾಮಿ, ಇವತ್ತು ವಿದ್ಯಾರ್ಥಿಗಳಿಗೆ ಅನಾನುಕೂಲತೆ ಆಗ್ತಾ ಇದೆ, ವಿದ್ಯಾರ್ಥಿಗಳು ಬಡವರಿದ್ದಾರೆ, ಇದು ಕೂಡ ನಮಗೆ ಗೊತ್ತಿದೆ. 23 ವರ್ಷಗಳಿಂದ ಸತತವಾಗಿ ಜೀತದಾಳನಾಗಿ ನಾವು ಸೇವೆಯನ್ನ ಮಾಡ್ತಾ ಬಂದಿದ್ದೀವಿ. ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಬೊಕ್ಕಸದಲ್ಲಿ ಹಣವನ್ನು ಉಳಿತಾಯ ಮಾಡಿದ್ದೀವಿ. ಆದರೆ ನಿಮಗೆ ತೊಂದರೆ ಏನಿದೆ? ನಿಮಗೆ ತೊಂದರೆ ಏನಿದೆ? ಇದು 20 ವರ್ಷಗಳ ಏನಪ್ಪಾ ಅಂತಂದ್ರೆ ಇದು ಒಂದು ಸಮಸ್ಯೆ ಆಗಿದೆ. ಇಷ್ಟು ಬೇಗ ಬಗೆಹರಿಸಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಸ್ವಾಮಿ, ನಿಮಗೆ ತಮ್ಮನ್ನು ಕೇಳ್ತಾ ಇದ್ದೇನೆ, ಉನ್ನತ ಶಿಕ್ಷಣ ಸಚಿವರಿಗೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಸಂವಿಧಾನ ಬೇರೆ ಇದೆಯೇನು? ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಂವಿಧಾನ ಬೇರೆ ಇದೆಯೇನು? ಇಲ್ಲ, ಎಲ್ಲ ಸಂವಿಧಾನ ಒಂದೇ ಇದೆ. ಆ ರಾಜ್ಯದಲ್ಲಿ ಏನಪ್ಪಾ ಅಂತಂದ್ರೆ ಕೇವಲ 2-3 ದಿವಸಗಳಲ್ಲಿಯೇ ಸರ್ಕಾರ ಬಂದ ತಕ್ಷಣವಾಗಿ ಏನಪ್ಪಾ ಅಂದ್ರೆ ಎಲ್ಲ ಅತಿಥಿ ಉಪನ್ಯಾಸಕರಿಗೆ ಖಾಯಮತಿ ಮಾಡಿದ್ದಾರೆ. ನೀವು ನುಡಿದಂತ ನಡೆಯುವಂತ ಸರ್ಕಾರ ಆಗದ ಕಾರಣಕ್ಕಾಗಿ, ನಿಮ್ಮ ಮ್ಯಾನಿಫೆಸ್ಟೋನಲ್ಲಿದ್ದ ಕಾರಣಕ್ಕಾಗಿ ತಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಬೇರೆ ಬೇರೆ ಸಂಘಟನೆ ಇದ್ದವರು ಏನಪ್ಪಾ ಅಂದ್ರೆ ನಮಗೆ ತರಗತಿ ತೆಗೆದುಕೊಳ್ಳಲಿಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ. ಇಲ್ಲ ಸಚಿವರೇ, ಇದು ತಮ್ಮ ಅಭಿಪ್ರಾಯ ತಪ್ಪಾಗಿದೆ, ದಯಮಾಡಿ ಇದನ್ನ ತಿಳ್ಕೊಳ್ಳಿ. ಯಾಕಂತಂದ್ರೆ ಕೇವಲ ಇಡೀ ರಾಜ್ಯದಲ್ಲಿ ಒಂದೇ ಅತಿಥಿ ಉಪನ್ಯಾಸಕರ ಸಂಘ ಇದೆ, ಅದು ಕಲ್ಮನಿಯವರ ಸಂಘ ಅಂತಕ್ಕಂಥ ಮಾತನ್ನ ತಮ್ಮ ಈ ಮಾಧ್ಯಮದ ಮೂಲಕ ಹೇಳಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ದಯಮಾಡಿ ಈಗ ನಡೀತಕ್ಕಂಥ ಕ್ಯಾಬಿನೆಟ್ ನಲ್ಲಿ ನಮ್ಮ ಅತಿಥಿ ಉಪನ್ಯಾಸಕರ ಪರವಾಗಿ ಆದೇಶವನ್ನ ತಾವು ಹೊರ ಹಾಕಬೇಕು, ಲಿಖಿತ ರೂಪದ ಆದೇಶವನ್ನು ಕೊಡಬೇಕು ಮತ್ತು ಖಾಯಮಾತಿಯನ್ನು ನಮಗೆ ಕೊಡಬೇಕು. ಇದರಲ್ಲಿ ತಮ್ಮ ಸರ್ಕಾರ ನುಡಿದಂತೆ ನಡೆಯುವಂತ ಸರ್ಕಾರಕ್ಕೆ ತಮ್ಮ ಹೆಸರಾಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ. ಸ್ವಾಮಿ, 20 ವರ್ಷದೊಳಗೆ ಜೀತದಾರರಾಗಿ ನಾವು ಸೇವೆಯನ್ನ ಮಾಡಿದ್ದೀವಿ. ನಮ್ಮ ಕುಟುಂಬಗಳು ಬೀದಿ ಬಂದಿವೆ. ನಮ್ಮ ಪರಿಸ್ಥಿತಿ ಏನಪ್ಪಾ ಅಂದ್ರೆ ಶೋಚನೀಯ ಆಗಿರ್ತಕ್ಕಂಥ ಪರಿಸ್ಥಿತಿಯಾಗಿ ನಿರ್ಮಾಣ ಆಗಿದೆ. ಇವತ್ತು ಸಮಾಜದಲ್ಲಿ ಒಂದು ರಾಷ್ಟ್ರವನ್ನು ಕಟ್ಟತಕ್ಕಂಥ, ಒಂದು ದೇಶವನ್ನು ಕಟ್ಟತಕ್ಕಂಥ, ಒಂದು ರಾಷ್ಟ್ರದ ನಿರ್ಮಾಣವನ್ನು ಮಾಡ್ತಕ್ಕಂಥ ಶಿಕ್ಷಕರ ಬಾಳಿಗೆ ಏನಪ್ಪಾ ಅಂತಂದ್ರೆ ಇವತ್ತೇನಪ್ಪಾ ಅಂದ್ರೆ ಕತ್ತಲಲ್ಲಿ ಇವತ್ತು ಅವರ ಬಾಳು ಜೀವನ ನಡೆಸ್ತಾ ಇದ್ದಾರೆ. ಅವರಿಗೆ ಬೆಳಕು ಆಗ್ಬೇಕು. ತಾವು ಇವತ್ತು ಲಿಖಿತ ರೂಪದ ಆದೇಶ ಇವತ್ತು ತಮ್ಮ ಕ್ಯಾಬಿನೆಟ್ ನಲ್ಲಿ ಏನಪ್ಪಾ ಅಂತಂದ್ರೆ ಕೊಡಬೇಕು ಅಂತಕ್ಕಂಥ ಮಾತನ್ನ ಈ ಮಾಧ್ಯಮದ ಮೂಲಕ ಹೇಳಕ್ಕೆ ಇಚ್ಛಿಸ್ತಾ ಇದ್ದೇನೆ. ನಮಸ್ಕಾರ. ನನ್ನ ಹೆಸರು ಅನಿಲ್ ಕುಮಾರ್ ಎಂ ಸಿಂಧೆ, ಬೀದರ್ ಜಿಲ್ಲಾ ಅಧ್ಯಕ್ಷ.